ಮೆನ್ಸ್ಟ್ರಲ್ ಕಪ್ಸ್ ಬಂದಿದೆ. ಈಸ್ ಇಟ್ ಸೇಫ್ ಫಾರ್ ಈವನ್ ದ ಯಂಗರ್ ಗರ್ಲ್ಸ್? ವೆರಿ ಸೇಫ್, ಏನು ಸಮಸ್ಯೆ ಏನಿರೋದಿಲ್ಲ. ಮೆನ್ಸ್ಟ್ರಲ್ ಕಪ್ಸ್ ಯೂಸ್ ಮಾಡ್ಬೋದು, ಬಟ್ ಓನ್ಲಿ ಥಿಂಗ್ ಆ ಕಪ್ಸನ್ನು ಕ್ಲೀನ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡಿರಬೇಕು. ಎನಿ ಆರ್ಗ್ಯಾನಿಸಮ್ ಮಾಯಿಸ್ಟ್ ಇದ್ದಷ್ಟು ಗ್ರೋತ್ ಚೆನ್ನಾಗಿ ಆಗ್ಬಿಡುತ್ತೆ. ಸೊ ಆಸ್ ಲಾಂಗ್ ಎಸ್ ಇಟ್ಸ್ ವೆರಿ ಡ್ರೈ ಅಂದರೆ ಇಟ್ ವಿಲ್ ನಾಟ್ ಟ್ರಬಲ್. ಕೆಲವೊಂದ್ಸರಿ ಏನಾಗುತ್ತೆ, ಎಸ್ಪೆಷಲಿ ಸ್ಕೂಲ್ ಆ್ಯಂಡ್ ಕಾಲೇಜ್ಗೆ ಹೋಗೋ ಮಕ್ಳುಗಳಿಗೆ ಟಾಯ್ಲೆಟ್ಸ್ಗೆ ಹೋಗಲ್ಲ, ಅಂದರೆ ಯೂರಿನೇಷನ್ಗೆ ಅರ್ಜೆನ್ಸಿ ಇರುತ್ತೆ, ಹೋಗಲ್ಲ ಅವರು. ಸೊ ಈ ಥರದ್ದು ಲಾಂಗ್ ಟೈಮ್ ಯೂರಿನ್ ಸ್ಟೋರ್ ಮಾಡಿ ಇಟ್ಕೊಳ್ತಾರೆ. ಅದರಿಂದನೂ ಏನಂದರೆ ರಿಪೀಟೆಡ್ ಯೂರಿನರಿ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ, ಫಂಗಲ್ ಇನ್ಫೆಕ್ಷನ್ಸ್ ಆಗುತ್ತೆ. ವಾಟ್ ಅಬೌಟ್ ದ ಪೀರಿಯಡ್ ಪೇನ್? ಪೀರಿಯಡ್ಸ್ ಪೇಯ್ನ್ ಅನ್ನೋದು ಮೆನ್ಸ್ಟ್ರಲ್ ಫ್ಲೋ ಕಲೆಕ್ಟ್ ಆಗಿಬಿಡುತ್ತೆ ಗರ್ಭಕೋಶದ ಒಳಗಡೆ. ಅದು ಆಚೆಗೆ ಹೋಗ್ಲಿಕ್ಕೆ ಒಂದು ಸ್ಮಾಲ್ ಓಪನಿಂಗ್ ಇರುತ್ತೆ, ಇಂಟರ್ನಲ್ ಲಾಸ್ ಅಂತ. ಅದು ಓಪನ್ ಆಗಬೇಕು ಬೈ ಡಿಫಾಲ್ಟ್. ಆ ಯೂಟ್ರಸ್ ಏನಾಗುತ್ತೆ, ಗರ್ಭಕೋಶ ಮೇಲಿಂದ ಕಂಟೆಂಟ್ ಪುಷ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ, ಬಟ್ ಆಸ್ ಓಪನ್ ಆಗ್ತಾ ಇರಲ್ಲ. ಅದರಿಂದ ಸಿವಿಯರ್ ಪೇಯ್ನ್ ಆಗುತ್ತೆ. ಒಂದ್ಸರಿ ಅದು ಆಸ್ ಓಪನ್ ಆಗೋಯ್ತು ಅಂದರೆ ಅದು ಕಂಟೆಂಟ್ ಆಚೆಗೆ ಬಂದರೆ ಶಿ ಫೀಲ್ಸ್ ರಿಲೀವ್ಡ್. ಆಮೇಲೆ ಆ ಟೈಮ್ನಲ್ಲಿ ತುಂಬ ರಕ್ತ ಸಂಚಲನ ಜಾಸ್ತಿ ಇರುತ್ತೆ ಗರ್ಭಕೋಶ ಮತ್ತು ರಿಪ್ರೊಡಕ್ಟಿವ್ ಆರ್ಗನ್ಸ್ಗೆ. ಹಂಗಾಗಿ ಆ ಜಾಗ ಎಲ್ಲ ಸ್ವಲ್ಪ ಊದ್ಕೊಂಡಂಗಿರುತ್ತೆ, ಕಂಜೆಷನ್ ಇರುತ್ತೆ, ಅದರಿಂದನೂ ಪೆಲ್ವಿಕ್ ಪೇಯ್ನ್ ಇರುತ್ತೆ. ಸೊ ಜನರಲಿ ಏನಂದರೆ ಅಡಿಕ್ವೇಟ್ ಹೈಡ್ರೇಷನು, ರೆಸ್ಟ್ ಮಾಡಿಬಿಟ್ರೆ ಪೇಯ್ನ್ ಕಡಿಮೆ ಆಗುತ್ತೆ. ಆಗಲಿಲ್ಲ ಅಂದರೆ ಮೈಲ್ಡ್ ಅನಾಲ್ಜೆಸಿಕ್ಸ್ ತೊಗೊಳ್ಬೋದು ಫಸ್ಟ್ 2 to 3 days, ಅಥವಾ ಜಸ್ಟ್ ಬಿಫೋರ್ ಮೆನ್ಸಸ್ ತೊಗೊಂಡ್ರೂ ಶಿಲ್ ನಾಟ್ ಎಕ್ಸ್ಪೀರಿಯನ್ಸ್ ದಟ್. ಬಟ್ ಇದಲ್ಲದೆ ಬೇರೆ ಕಾರಣಕ್ಕೆ ಏನಾದರೂ ಇದಾಗ್ತಾ ಇದೆ ಅಂದಾಗ ಅದಕ್ಕೆ ನಾವು ಟ್ರೀಟ್ ಮಾಡಬೇಕಾಗತ್ತೆ.